ಇಲ್ಲಿರುವ ಹನುಮ ಸ್ವಯಂಭೂ ವಿಗ್ರಹವಾಗಿದೆ. ಹನುಮ ದಕ್ಷಿಣಾಭಿಮುಖಿಯಾಗಿದ್ದು ಮಲಗಿರುವ ಭಂಗಿಯಲ್ಲಿದ್ದಾನೆ. ಹನುಮನ ಬಾಯಲ್ಲಿ ವೃತ್ತಾಕಾರದ ಗುಳಿಯಿದ್ದು ಇಲ್ಲಿಂದ ನೀರಿನ ಗುಳ್ಳೆಗಳು ಸದಾ ಏಳುತ್ತಿರುತ್ತದೆ. ಈ ಹನುಮನಿಗೆ ಲಾಡು ಉಂಡೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ದೇವಾಲಯಕ್ಕೆ ಬರುವ ಭಕ್ತರೆಲ್ಲ ಕೆಜಿಗಟ್ಟಲು ಲಾಡು ಉಂಡೆ ತಂದು ಹನುಮನಿಗೆ ಅರ್ಪಿಸುತ್ತಾರೆ. ಅಂದ್ರೆ ಲಾಡು ಉಂಡೆಗಳನ್ನ ಅವನ ಮುಂದೆ ಇಟ್ಟು ಕೊನೆಗೆ ತೆಗೆದು ಪ್ರಸಾದ ಎಂದು ನಾವು ತಿನ್ನುವುದಲ್ಲ. ಎಷ್ಟೇ ಕೆಜಿಗಟ್ಟರೆ ಲಾಡುವನ್ನು ತಂದು ಹನುಮನ ಗುಳಿ ಇರುವ ಬಾಯೊಳಗೆ ಹಾಕಿದರೆ ಒಂದು ಸ್ವಲ್ಪವೂ ಹೊರಗೆ ಬರುವುದಿಲ್ಲ. ಎಲ್ಲಿಗೆ ಹೋಗುತ್ತದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಹಾಗೆ ಈ ಹನುಮನ ಬಾಯಿಯ ಬಳಿ ಕಿವಿ ಕೊಟ್ಟು ಕೇಳಿದರೆ ಶ್ರೀರಾಮ್ ಜೈರಾಮ್, ಶ್ರೀರಾಮ್ ಜೈರಾಮ್ ಎಂಬ ರಾಮನಾಮ ಗುನುಗುನಿಸುವುದು ಕೇಳುತ್ತದೆ. ಈ ಕಾರಣಕ್ಕಾಗಿ ಇಲ್ಲಿನ ಸ್ಥಳೀಯರು ಈ ದೇಗುಲದಲ್ಲಿ ಹನುಮಂತ ಎಂದಿಗೂ ಜೀವಂತವಾಗಿದ್ದಾನೆ, ಭಕ್ತರು ಏನೇ ಬೇಡಿದರೂ ನೆರವೇರಿಸುತ್ತಾನೆ ಎಂದು ಬಲವಾಗಿ ನಂಬಿದ್ದಾರೆ. ಹಾಗಾದರೆ ಈ ಹನುಮ ಇರುವುದೆಲ್ಲಿ? ಇದು ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆಯಲ್ಲಿ ಹನುಮನಿಗೆಂದೇ ಮೀಸಲಾದ ದೇಗುಲವಾಗಿದೆ. ಬಹಳ ಪುರಾತನ ದೇಗುಲ. ರಾಮಾಯಣ ಮತ್ತು ಮಹಾಭಾರತ ಕಾಲಕ್ಕೆ ಸೇರಿದ್ದು ಎನ್ನುತ್ತಾರೆ. ಪುರಾಣ ಕಥೆಯಂತೆ ಸೀತಾಮಾತೆ ಹೇಳಿದ ಕಾರಣ ಹನುಮಂತ ಇಲ್ಲಿ ಚಿರಂಜೀವಿಯಾಗಿ ನೆಲೆಸಿದ್ದಾನೆ ಎನ್ನುತ್ತಾರೆ. ಮಹಾಭಾರತದ ಕಾಲದಲ್ಲೂ ಭೀಮನಿಗೆ ಪಾಠ ಕಲಿಸುವ ಉದ್ದೇಶದಿಂದ ಈ ಪ್ರದೇಶದಲ್ಲಿ ಹರಿಯುವ ಯಮುನಾ ತೀರದಲ್ಲಿ ತನ್ನ ಬಾಲವನ್ನು ದಾರಿಗೆ ಅಡ್ಡಲಾಗಿ ವಿಶ್ರಮಿಸುತ್ತಿದ್ದ. ಆಗ ಅದೇ ಮಾರ್ಗವಾಗಿ ಬಂದ ಭೀಮ ದಾರಿಗೆ ಅಡ್ಡಲಾದ ಬಾಲವನ್ನು ತೆಗೆದಿಟ್ಟು ಹೋಗು ಎಂದು ಹೇಳುತ್ತಾನೆ. ಆಗ ಭೀಮ ಬಾಲ ಸರಿಸಲು ಸಾಕಷ್ಟು ಪ್ರಯತ್ನಿಸಿ ಸೋತು ಕೊನೆಗೆ ಇವನೇ ಹನುಮಂತ ಎಂದು ಗುರುತಿಸಿ ನಮಸ್ಕರಿಸುತ್ತಾನೆ. ಆಗ ಹನುಮಂತ ಪ್ರಸನ್ನನಾಗಿ ಭೀಮನಿಗೆ ಒಂದು ವರವನ್ನು ಕೊಡುತ್ತಾನೆ. ನಂತರ ರಾಜಸೂರ್ಯ ಯಾಗದ ಸಮಯದಲ್ಲಿ ಜರಾಸಂಧನನ್ನು ಸಂಹರಿಸಲು ಭೀಮ ಹನುಮಂತನ ಈ ವರದಾನದ ಸಹಾಯ ಪಡೆಯುತ್ತಾನೆ ಎನ್ನುತ್ತದೆ ಪುರಾಣ. ಇತಿಹಾಸದಂತೆ ಈ ದೇವಸ್ಥಾನ ಚವ್ಹಾಣ ಮನೆತನದ ಕೊನೆಯ ರಾಜ ಹುಕುಂದೇವ ಪ್ರತಾಪ್ನಿಂದ ನಿರ್ಮಾಣವಾಯಿತು ಎನ್ನಲಾಗುತ್ತದೆ. ರಾಜ ಹುಕುಂದೇವ ಇಲ್ಲಿನ ಹನುಮನ ವಿಗ್ರಹವನ್ನು ತನ್ನ ರಾಜ್ಯಕ್ಕೆ ಕೊಂಡೊಯ್ಯಲು ತುಂಬಾ ಪ್ರಯತ್ನಿಸಿದನಂತೆ. ಆದರೆ ಅದಾಗಲಿಲ್ಲ. ಹೀಗಿರುವಾಗ ಒಂದು ದಿನ ಹನುಮಂತ ರಾಜನ ಕನಸಿನಲ್ಲಿ ಬಂದು ತನಗೆ ತೃಪ್ತಿಯಾಗುವ ತನಕ ಸಿಹಿ ತಿನಿಸಿದರೆ ಮಾತ್ರ ನಿನ್ನ ಜೊತೆಗೆ ಬರುವೆ ಎಂದು ಹೇಳಿದನಂತೆ. ಆಗ ಮಹಾರಾಜ ಕೆಜಿಗಟ್ಟಲೆ ಸಿಹಿ ತಿನಿಸಿ ಮತ್ತು ಹಾಲನ್ನು ತರಿಸಿ ಇಲ್ಲಿರುವ ಹನುಮನ ಬಾಯೊಳಗೆ ಹಾಕಿದರು. ಬಾಯಿ ತುಂಬದ ಕಾರಣ ರಾಜ ತನ್ನ ಸೋಲನ್ನು ಒಪ್ಪಿಕೊಂಡು ಇಲ್ಲಿಯೇ ಹನುಮಂತನ ದೇವಸ್ಥಾನ ನಿರ್ಮಾಣ ಮಾಡಿದ ಎಂಬುದು ದಂತಕಥೆ. ಇಟಾವಾ ಜಿಲ್ಲೆಯಲ್ಲಿ ಪಿಲುವಾ ಎಂಬ ಗ್ರಾಮದಲ್ಲಿದೆ. ಆದ್ದರಿಂದ ಈ ಆಂಜನೇಯಗೆ ಪಿಲುವಾ ಮಹಾವೀರ್ ಹನುಮಾನ್ಜಿ ಮಂದಿರ ಎಂದು ಕರೆಯುತ್ತಾರೆ. ಇದು ಉತ್ತರ ಭಾರತದ ಹಳೆಯ ಪಟ್ಟಣ ಎನ್ನಬಹುದು. ಯಮುನಾ ನದಿಯ ದಂಡೆಯಲ್ಲಿದೆ. ಚಂಬಲ್ ಕಣಿವೆಯ ಹತ್ತಿರ ಇರುವ ಪ್ರದೇಶವಾಗಿದ್ದು ಇಲ್ಲಿ ದರೋಡೆಕೋರರು ಬಂದು ಹನುಮನ ದರ್ಶನ ಪಡೆಯುತ್ತಾರೆ. ಡಕಾಯಿತರು ಈ ದೇವಸ್ಥಾನಕ್ಕೆ ಬರುವ ಯಾವುದೇ ಭಕ್ತರಿಗೂ ತೊಂದರೆ ಕೊಡುವುದಿಲ್ಲ ಎಂಬ ನಿಯಮ ಪಾಲಿಸುತ್ತಿದ್ದಾರೆ. ಈ ಕಾರಣದಿಂದ ಇಲ್ಲಿಗೆ ಬರುವ ಭಕ್ತರು ಆತಂಕವಿಲ್ಲದೆ ಬಂದು ಹನುಮನ ದರ್ಶನ ಮಾಡಿ ಲಾಡು ಉಂಡೆ, ದೂದ್ ಪೇಡಾದಂತಹ ಸಿಹಿ ತಿನಿಸಿ ದರ್ಶನ ಪಡೆದು ಹೋಗುತ್ತಾರೆ. ಇದು ಮಹಿಮಾನ್ವಿತ ಕ್ಷೇತ್ರವಾಗಿದ್ದು ವರ್ಷಕ್ಕಲ್ಲ ಪ್ರತಿ ಮಂಗಳವಾರ ಜಾತ್ರೆ ನಡೆಯುತ್ತದೆ. ಹನುಮ ಜಯಂತಿಯಂದು ಬೇರೆ ಬೇರೆ ರಾಜ್ಯಗಳಿಂದಲೂ ಭಕ್ತರ ದಂಡೆ ಹರಿದು ಬರುತ್ತದೆ. ಶಿವರಾತ್ರಿ, ರಾಮನವಮಿ, ಗಂಗಾಷ್ಟಮಿ, ನಾಗರ ಪಂಚಮಿ, ರಕ್ಷಾಬಂಧನ, ಕೃಷ್ಣಾಷ್ಟಮಿ, ಶೀತಲಾಷ್ಟಮಿ, ಕಾರ್ತಿಕ ಮಾಸ, ದೀಪಾವಳಿ, ನವರಾತ್ರಿ ಎಲ್ಲಾ ಪ್ರಮುಖ ಹಬ್ಬಗಳನ್ನು ಉತ್ಸವದಂತೆ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ಪಾರಂಪರ್ಯ ಕಥೆಯನ್ನು ಸಾಹಿತ್ಯ ರೂಪಕ್ಕೆ ತಂದವರು ಆಶಾ ನಾಗಭೂಷಣ. ಇಟಾವಾ ಉತ್ತರ ಪ್ರದೇಶದ ತುಂಬಾ ಹಿಂದಿನ ಪುರಾಣ ಪ್ರಸಿದ್ಧವಾದ ಅಂದರೆ ರಾಮಾಯಣ ಮಹಾಭಾರತ ಕಾಲದ ಪಟ್ಟಣ. ಇಲ್ಲಿ ರಾಮಾಯಣ ಮಹಾಭಾರತ ಅನೇಕ ಕಥೆಗಳು ಪ್ರಚಲಿತದಲ್ಲಿದೆ. ಹಿಂದಿನ ಕಾಲದಲ್ಲಿ ಇಲ್ಲಿ ಆಶ್ರಮಗಳಿದ್ದರೂ ಋಷಿಮುನಿಗಳು ತಪಸ್ಸು ಮಾಡಿದ ಸ್ಥಳಗಳಿದೆ ಎನ್ನುತ್ತಾರೆ. ಈ ಸುತ್ತಮುತ್ತಲಿನ ಆಂಜನೇಯನ ಭಕ್ತರು ಬಹಳಷ್ಟಿದ್ದಾರೆ. ಏಕೆಂದರೆ ಹನುಮಂತ ಇಲ್ಲಿ ಓಡಾಡಿದ ಸ್ಥಳವಾಗಿತ್ತು ಎನ್ನುವುದಕ್ಕೆ ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಯುಗಯುಗಗಳಿಂದ ಪುರಾಣ, ಇತಿಹಾಸ ಮತ್ತು ಭಕ್ತಿಯ ತೇಜಸ್ಸನ್ನು ಹೊತ್ತಿರುವ ಪಿಲುವಾ ಮಹಾವೀರ್ ಹನುಮಾನ್ ಮಂದಿರವು ಇಂದಿಗೂ ಭಕ್ತರ ನಂಬಿಕೆಗೆ ಜೀವ ತುಂಬುವ ಪವಿತ್ರ ಕ್ಷೇತ್ರ. ಲಾಡುಗಳನ್ನು ಸ್ವೀಕರಿಸುವ ಅದ್ಭುತ ಆಂಜನೇಯ, ಬಾಯಲ್ಲಿ ಗುಳಿಯ ಮೂಲಕ ಕೇಳಿಬರುವ ರಾಮನಾಮ, ಯಮುನಾ ತೀರದ ಶಾಂತಿ ಇವೆಲ್ಲವೂ ಈ ಸ್ಥಳವನ್ನು ಅಪರೂಪದ ದೈವಿಕ ಅನುಭವದ ತಾಣವಾಗಿಸಿದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನೂ ಶ್ರೀರಾಮ್ ಜಯರಾಮ್ ಎಂಬ ನಾದದ ನಡುವೆ ಹನುಮಂತನ ಕೃಪೆಯನ್ನು ಅನುಭವಿಸುತ್ತಾನೆ. ಭಕ್ತಿ, ಮಹಿಮೆ ಮತ್ತು ಅದ್ಭುತಗಳ ಸಂಧಿಸ್ಥಳವೇ ಈ ಪಿಲುವಾ ಆಂಜನೇಯ.